ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಮತ್ತು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ 25.1. ಈ ಥರ ಪೋಷನ್ ಟ್ರ್ಯಾಕರ್ ಓಪನ್ ಆಗ್ತಿದ್ದಂಗೆ ಅಪ್ಡೇಟ್ ಅಂತ ಕೇಳುತ್ತೆ, ಹಾಗಾದರೂ ಕೊಡ್ಬೋದು. ಇಲ್ಲಾಂದರೆ ಗೂಗಲ್ ಪ್ಲೇಗೆ ಡೈರೆಕ್ಟಾಗಿ ಹೋಗುತ್ತೆ. ಗೂಗಲ್ ಪ್ಲೇಗೆ ಹೋಗಿ ಅಪ್ಡೇಟ್ ಕೊಡಿ. ಅಪ್ಡೇಟ್ ಕೊಟ್ಟಾದಮೇಲೆ ಇನ್ಸ್ಟಾಲೇಷನ್ ಆಗುತ್ತೆ. ಸೊ ಇಲ್ಲಿ 2 ಮಾತ್ರ ಅಪ್ಡೇಟ್ ಇದೆ. ಸೊ 2 ಅಪ್ಡೇಟಲ್ಲಿ ಒಂದು ಅಪ್ಡೇಟನ್ನು ತೊಗೊಂಡ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸಾಗಿ ಹೇಳ್ತೀನಿ. ಸೊ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಏನಪ್ಪ ಇದು ಅಂತಂದರೆ. 25.1 ಕಾಣಿಸಿದೆ ಇಲ್ಲಿ. ಆಪ್ಷನ್ ಟು ಆ್ಯಡ್ ನಾಮಿನಿ ಫಾರ್ AG ಕ್ಯಾಟಗರಿ ಅದನ್ನು ಹೇಳ್ತೀನಿ. THR ಡಿಸ್ಟ್ರಿಬ್ಯೂಷನ್ ಥ್ರೂ ನಾಮಿನಿ ಫಾರ್ ಫೇಸ್ ಮ್ಯಾಚ್ ಅಂತ ಇದೆ. ಅದು ಎರಡನೇ ವಿಷಯ ಅದು. ಓಕೆ, ಅಲ್ಲಿ ಏನು ಮಾಡೋಣ, ಈಗ ನಾವು ಪೋಷನ್ ಟ್ರ್ಯಾಕರಿಗೆ ಹೋಗೋಣ. ಹೋದಾದ್ಮೇಲೆ ಈ ಥರ ಪ್ರಿಫೇಸ್ ಓಪನ್ ಆಗುತ್ತೆ. ಬೆನಿಫಿಷರಿ ಓಪನ್ ಮಾಡೋಣ. ಬೆನಿಫಿಷರಿಯಲ್ಲಿ ಒಂದು ಲ್ಯಾಕ್ಟೇಟಿಂಗ್ ಮತ್ತು ಒಂದು ಪ್ರೆಗ್ನೆಂಟ್ ವುಮೆನು, ಅವೆರಡರಲ್ಲಿ ಮಾತ್ರ ಆ್ಯಡ್ ನಾಮಿನಿ ಫಾರ್ THR ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಆ್ಯಡ್ ನಾಮಿನಿ ಫಾರ್ THR ಅಂತ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಎಲ್ಲದಕ್ಕೂ ಟೈಮ್ ತೊಗೊಳುತ್ತಿರುತ್ತೆ ಅಫ್ಕೋರ್ಸ್. ಸೊ ಈ ಥರ ಪ್ರಿಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಬೆನಿಫಿಷಿಯರಿದು ನಾಮಿನಿ ಆ್ಯಡ್ ಮಾಡೋಕ್ಕೆ ಬೆನಿಫಿಷಿಯರದ್ದೇ ಫೋನ್ ನಂಬರ್ ತೊಗೊಳುತ್ತೆ. ಸೆಕೆಂಡ್ ರಿಕ್ವೈರ್ಮೆಂಟ್ ಏನು ಕೇಳುತ್ತೆ, ನಾಮಿನಿ ಈಕ್ವೈಸಿ ಕೇಳುತ್ತೆ, ನಾಮಿನಿ ಫೇಸ್ ಕ್ಯಾಪ್ಚರ್ ಕೇಳುತ್ತೆ, ಅಂದರೆ FRS ಕೇಳುತ್ತೆ. ಕೆಳಗಡೆ ಅಂಡರ್ಸ್ಟುಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದಿಷ್ಟು ಡೀಟೇಲ್ ತಿಳ್ಕೊಳ್ಳಿ. ಸೊ ಅಲ್ಲಿ ಈಗ ಏನಂದರೆ ನಾವು ಮೊಬೈಲ್ ಅಥೆಂಟಿಕೇಷನಿಗೋಸ್ಕರ ರಿಕ್ವೆಸ್ಟ್ OTP ಕೇಳಬೇಕು. ಈ OTP ಯಾರಿಗೆ ಹೋಗುತ್ತೆ ಅಂದರೆ ಬೆನಿಫಿಷಿಯರಿ ನಂಬರ್, ಫೋನ್ ನಂಬರಿಗೆ ಹೋಗುತ್ತೆ. ಆ ಬೆನಿಫಿಷಿಯರಿದು OTPನ ಇಲ್ಲಿ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಫಸ್ಟು ಯಾವಾಗಲೂ ಅಷ್ಟೇ ಬೆನಿಫಿಷಿಯರಿ ಕೇಳುತ್ತೆ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಬೆನಿಫಿಷಿಯರಿ ಕೇಳುತ್ತೆ, ಆಮೇಲೆ ನಾಮಿನಿ KYC ಆಗಬೇಕು, ನಾಮಿನಿ FRS ಆಗಬೇಕು. ಇದರಲ್ಲೇ ಜಾಸ್ತಿ ಕನ್ಫ್ಯೂಷನ್ಸ್ ಆಗೋದು. ಸೊ ಈಗ OTPನ ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಅದಕ್ಕೆ 5 ಮಿನಿಟ್ಸ್ ಟೈಮ್ ಇರುತ್ತೆ. ಆ್ಯಡ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ. ನಾಮಿನಿ ಕನ್ಸೆಂಟಿಗೆ ಅಕ್ಸೆಪ್ಟ್ ಕೊಡಿ. ಸೊ ನಾಮಿನಿ ಆಧಾರ್ನ ಆ್ಯಡ್ ಮಾಡಿ. ಕೆಳಗಡೆ ಏನಿರುತ್ತೆ, ರಿಲೇಷನ್ಶಿಪ್ ಯಾವುದು, ಒಂದು ಗಂಡ, ನಾದಿನಿ, ಅತ್ತೆ, ಮಾವ ಅಥವಾ ಮೈದ್ನ, ಅಕ್ಕ ತಂಗಿ, ತಾಯಿ, ತಂದೆ, ತಮ್ಮ, ಆಂಟಿ, ಅಂಕಲ್ಲು, ಗ್ರ್ಯಾಂಡ್ ಮದರು, ಅಜ್ಜ, ಅಜ್ಜಿ, ಮಗಳು, ಇಷ್ಟು ಜನದ್ದು ಯಾವ್ದು ಹಾಕೋಬೋದು. ಇಲ್ಲಿ ನಾನು ಹಸ್ಬೆಂಡದು ಅಂತ ಕೊಟ್ಟಿದ್ದೀನಿ. ಸೊ ಅವ್ರದ್ದು ಏನಾಗುತ್ತೆ, ಹಸ್ಬೆಂಡ್ ಅಂತ ಕೊಟ್ಟಾದಮೇಲೆ ಅಲ್ಲಿ ಮತ್ತೆ ಒಂದು ಇದು ಹೋಗುತ್ತೆ, OTP ಹೋಗುತ್ತೆ. ಯಾರಿಗೆ ಯಾವ ನಂಬರ್ ಹೋಗುತ್ತೆ, ಹಸ್ಬೆಂಡ್ ನಂಬರಿಗೆ ಹೋಗುತ್ತೆ. ನಾನು ಯಾರ್ದು ನಾಮಿನಿ ತೊಗೊಂಡು ಅಂತ ಹೋಗುತ್ತೆ. OTP ಆದಮೇಲೆ ಈ ಥರ ಅಲ್ಲಿ ಕೆಳಗಡೆ ಅಲೋ ಕೊಡಿ. ಸೊ ಆಮೇಲೆ ಈ ಥರ ಓಪನ್ ಆದಮೇಲೆ ಡಿಜಿ ಲಾಕರ್ ಅಂತ ಓಪನ್ ಆಗುತ್ತೆ, ಅದಕ್ಕೂ ಅಲೋ ಕೊಡಿ. ಕಂಟಿನ್ಯೂಷನ್ ಕೊಡುತ್ತೆ. ಸೊ ಕಂಪ್ಲೀಟ್ KYC ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಇದು ಆಲ್ರೆಡಿ ಮಾಡಿದ್ದೀರಾ. ಸೊ ಈ KYC ಕಂಪ್ಲೀಟ್ ಯಾವ್ದು, ನಾಮಿನಿಯವ್ರದ್ದು. ಸೊ ಕೆಳಗಡೆ ಪ್ರೊಸೀಡ್ ಟು ಫೇಸ್ ಕ್ಯಾಪ್ಚರ್ ಅಂತ ಬರುತ್ತೆ. ಸೊ ಈ ಪ್ರೊಸೀಡ್ ಟು ಫೇಸ್ ಕ್ಯಾಪ್ಚರ್ ಯಾರ್ದಾಗುತ್ತೆ, ಈಗ ನಾಮಿನಿದಾಗುತ್ತೆ. ನಾನು ಆಲ್ರೆಡಿ ಈ ನಾಮಿನಿನ ಹಸ್ಬೆಂಡನ್ನು ನಾನು ಆಲ್ರೆಡಿ ಫೇಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಅಂದರೆ ನಾನು ಮಗುವಿನ ಫುಡ್ ಇಶ್ಯೂ ಮಾಡಬೇಕಲ್ಲ, ಆವಾಗ ನಾನು ಈ ಮಗುವಿನ ತಂದೆ ತೊಗೊಂಡಿದ್ದೀನಿ. ಸೊ ಅದು ಆಲ್ರೆಡಿ ಆಗಿರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಬಟ್ ಆಲ್ರೆಡಿ ವೆರಿಫೈಡ್ ಅಂತ ಕೊಡುತ್ತೆ. KYC ಈಸ್ ಆಲ್ರೆಡಿ ವೆರಿಫೈಡ್ ಅಂತ ಕೊಡುತ್ತೆ. ಸೊ ಕೆಳಗಡೆ ಕ್ಯಾಪ್ಚರ್ ಫೋಟೋ ಅಂತ ಕೇಳುತ್ತೆ. ಸೊ ಕೆಳಗಡೆ ಕ್ಯಾಪ್ಚರ್ ಫೋಟೋ ಅಂತ ಕೊಟ್ಟ ಮೇಲೆ ಅಲ್ಲಿ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿಬಿಟ್ಟಾದ್ಮೇಲೆ ಕೆಳಗಡೆ ಇದು ಆ್ಯಸ್ ಯೂಶುವಲ್ ಮೇಲ್ಗಡೆ ಏನಿದೆ, ಕ್ಯಾಮ್ರಾ ಸ್ಟ್ರೈಟ್ ಇಟ್ಕೊಳ್ಳಿ, ಕಣ್ಣು ಮಿಟಕ್ಸ್ರಿ, ಹಿಂದ್ಗಡೆ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಸೊ ನಾವು ಫೇಸ್ ಕ್ಯಾಪ್ಚರ್ ಮಾಡಿದ್ವಿ. ಕ್ಯಾಪ್ಚರ್ ಮಾಡಿದ್ಮೇಲೆ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಕ್ಸಸ್, ಸಬ್ಮಿಟ್, ಪ್ಲೀಸ್ ಚೆಕ್ ಸ್ಟೇಟಸ್ ಆಫ್ಟರ್ ಸಮ್ ಟೈಮ್. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ ಅಂತ. ಯಾಕೆ ಈ ಥರ ಬರುತ್ತೆ ಅಂದರೆ ಬ್ಯುಸಿಯಾಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಆ ಬೆನಿಫಿಷರಿದು ಓಪನ್ ಮಾಡ್ತೀವಲ್ಲ, ಫೇಸ್ ವೆರಿಫಿಕೇಷನ್ ಆಯಿತು, ಹಸ್ಬೆಂಡ್ದು ಫೇಸ್ ಬಂತು. ಸೊ ಇಲ್ಲಿ ನೋಡಿ, ಹಸ್ಬೆಂಡಿದು ಆಧಾರ್ ನಂಬರು ಇಲ್ಲಿದೆ. ಓಕೆ, ಇದಿಷ್ಟು ಕಂಪ್ಲೀಟ್ ಆತಕ್ಕಂತಹ 25.1 ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸುತ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಮತ್ತೆ ಹೊಸ ವಿಷಯ, ಹೊಸ ವಿಡಿಯೋದಂಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.